ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಯಶೂಸ್ ಕ್ರಿಯೇಷನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ಇವತ್ತು ಹೆಸರುಘಟ್ಟ ಹತ್ರ ಒಂದು ಸ್ವಲ್ಪ ಅಣಬೆ ತಗೊಂಡಿದ್ದು, ಅದಕ್ಕೆ ಟೇಸ್ಟಿಯಾದ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ. ಅದಕ್ಕೆ ಮಶ್ರೂಮ್ ಸಿಪ್ಪೆನೆಲ್ಲ ತಕ್ಕೊಂಡು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈ ಮಶ್ರೂಮ್ ಎಲ್ಲ ಕಟ್ ಮಾಡ್ಕೊಂಡು ಒಂದು ತಟ್ಟೆಲಿ ಇಟ್ಕೊಂಡಿದ್ದೀನಿ. ಮತ್ತೆ ಮಸಾಲ, ಧನಿಯಾ ಪುಡಿ, ಗರಂ ಮಸಾಲ, ಬಿರಿಯಾನಿ ಪೌಡರ್ ಮತ್ತು ಶುಂಠಿ ಬೆಳ್ಳುಳ್ಳಿನ ಇಲ್ಲಿ ಕುಟ್ಟಿಟ್ಕೊಂಡಿದ್ದೀನಿ ಪೇಸ್ಟ್ ಮಾಡಿಕೊಂಡು. ಹಾಗೆ ಇಲ್ಲಿ ಒಗ್ಗರಣೆಗೆ ಹಾಕೋಕ್ಕೆ ಪಲಾವ್ ಎಲೆ, ಸ್ಟಾರ್ ಮಗ್ಗು, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ. ಇಲ್ಲಿ ಸ್ವಲ್ಪ ಟೊಮೆಟೊ ಬೇಯಿಸಿ ರುಬ್ಬಿಕೊಂಡಿದ್ದೀನಿ, 1 ಟೊಮೆಟೊ, ಒಂದು ಈರುಳ್ಳಿ, ಒಂದು 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಸೊಪ್ಪು. ಇಲ್ಲಿ ಸೈಡಲ್ಲಿ ಅಕ್ಕಿ ನೆನೆ ಹಾಕಕ್ಕೆ ಇಟ್ಕೊಂಡಿದ್ದೀನಿ. ಮತ್ತೆ ಒಂದು ಸ್ವಲ್ಪ ನೀರು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲಿಗೆ 1 ಸ್ಪೂನ್ ಇಲ್ಲ 2 ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಇಲ್ಲಿ ಎಣ್ಣೆ ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಅಂದರೆ ಲೈಟಾಗಿ ಬೆಚ್ಚಗಾದರೆ ಸಾಕು. ಬೇಕಾದ್ರೆ ನಿಮಗೆ ತುಪ್ಪನೂ ಹಾಕೋಬೋದು. ನಾನಿಲ್ಲಿ ತುಪ್ಪ ಹಾಕ್ತಿಲ್ಲ, ಸ್ಕಿಪ್ ಮಾಡ್ತಿದ್ದೀನಿ, ಬಿಕಾಸ್ ನನ್ನ ತಂಗಿ ತುಪ್ಪ ಹಾಕಿದ್ರೆ ತಿನ್ನಲ್ಲ ಅಂತ. ಮತ್ತು ಎಲ್ಲ ಸ್ಪೈಸಸ್ಸನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಜಸ್ಟ್ ಫ್ರೈ ಮಾಡ್ಕೋಬೇಕು. ಸ್ವಲ್ಪ 1 ಮಿನಿಟ್ ಫ್ರೈ ಆದರೆ ಸಾಕು. ಅಂದರೆ ಎಣ್ಣೆಲಿ ಬೇಯ್ತಾ ಅದ್ರದ್ದು ಫ್ಲೇವರ್ ಎಲ್ಲ ಬಿಟ್ಕೊಂಡು ಘಮ್ ಅನ್ನುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಅದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕೋದು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಕೈ ಆಡಿಸಿ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದೊಂದು ಘಮ ಬರುತ್ತೆ, ಆ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ ಸ್ವಲ್ಪ ಪುದೀನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ಲೇವರ್ಗೆ. ಇದು ಅಷ್ಟೇ, ಘಮ ಬಿಡೋವರೆಗೂ ಹುರ್ಕೊಳ್ಳಿ. ಕೊತ್ತಂಬರಿನೂ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. 2 ಹಾಕಿ ಫ್ರೈ ಮಾಡ್ಕೊಳ್ಳಿ. ಜಸ್ಟ್ 1 2 to 3 ಸೆಕೆಂಡ್ಸ್ ಜಸ್ಟ್ ಸುಮ್ಮನೆ ಹಂಗೆ ಕೈ ಆಡಿದ್ರೆ ಸಾಕು. ಅದು ಫ್ಲೇವರ್ ಬಿಟ್ಕೊಂಡು ಎಷ್ಟು ಘಮ ಅಂತಿದೆ ಗೊತ್ತಾ. ಇಷ್ಟು ಘಮ ಬಂದರೆ ಸಾಕು, ಯಾರಿಗಾದ್ರೂ ಗೊತ್ತಾಗ್ಬಿಡುತ್ತೆ ಏನಾದರೂ ಸ್ಪೆಷಲ್ ಮಾಡ್ತಿದ್ದೀವಿ ಅಂತ. ಇವಾಗ ಮಶ್ರೂಮ್ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಮಶ್ರೂಮ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಬಿಡಿ, ಬಿಕಾಸ್ ಆ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಏನು ಹಾಕಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಮಿಕ್ಸ್ ಆಗಲಿ. ಈ ಮಶ್ರೂಮ್ ಬೇಗ ಫ್ರೈ ಆಗಿಬಿಡುತ್ತೆ, ಜಾಸ್ತಿ ಟೈಮ್ ಏನು ತೊಗೊಳಲ್ಲ, ಬೇಗ ಫ್ರೈ ಆಗಿಬಿಡುತ್ತೆ. ಈವನ್ ಚಿಕನ್ ತಿಂದಿರೋರಿಗೆ ಈ ಟೈಮಲ್ಲಿ ಬೆಟರ್ ಆಪ್ಷನ್. ಇವಾಗ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ. ನಿಮ್ಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಅಲ್ವಾ. ಈ ಶ್ರಾವಣದಲ್ಲಿ ಇದು ಬೆಸ್ಟ್ ಆಪ್ಷನ್. ಯಾರ್ಯಾರು ನಾನ್ ವೆಜ್ ತಿನ್ನಲ್ಲ ಶ್ರಾವಣದಲ್ಲಿ ಅವ್ರಿಗೆ ಮಶ್ರೂಮು, ಪನ್ನೀರು ಇದೆ ನಮಗೆಲ್ಲ ಬೆಸ್ಟ್ ಆಪ್ಷನ್ ಅಲ್ಲ. ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಇದಕ್ಕೆ ನಾನು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ತಿದ್ದೀನಿ, ಆವಾಗಲೇ ತೋರಿಸಿದ್ನಲ್ಲ. ಧನಿಯಾ ಪುಡಿ, ಬಿರಿಯಾನಿ ಪೌಡರು, ಅದೇ ಸ್ವಲ್ಪ ಗರಂ ಮಸಾಲ ಅಷ್ಟು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳೋದು. ಇದು ಸಿಂಪಲಾಗಿ ತೋರಿಸ್ತಿದ್ದೀನಿ, ನಾನೇನು ಜಾಸ್ತಿ ರುಬ್ಬಿ ಮಸಾಲೆ ಎಲ್ಲ ಆ್ಯಡ್ ಆನ್ ಮಾಡಿ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಲೈಟಾಗಿ ಸಿಂಪಲ್ಲಾಗಿರಲಿ ಅಂತ, ಕ್ವಿಕ್ಕಾಗಿ ಆಗುತ್ತೆ ಅಂತ. ಇವಾಗ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊತೀನಿ. ಜಸ್ಟ್ ನಾನು 1 ಟೊಮೆಟೊ ರುಬ್ಕೊಂಡಿದ್ದೆ, ಅದು ಸಾಕು. ಆಮೇಲೆ ಇನ್ನೊಂದು ವಿಷಯ ಶೇರ್ ಮಾಡ್ಕೊಂಡಿದ್ದೀನಿ.
ನಮ್ಮ ಆಫೀಸಲ್ಲಿ ನಡೆದಿರೋ ನಿಜವಾದ ಘಟನೆ ಇದು. ಆ್ಯಕ್ಚುಲಿ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಇಬ್ಬರು ಹುಡುಗರು ಆಟೋನ ಆಪ್ಟ್ ಮಾಡಿಕೊಂಡು ಹೋಗಿದ್ದಾರೆ. ಆಟೋ ಮೀನ್ಸ್ ಅದು ಓಲಾನ ಬುಕ್ ಮಾಡಿಕೊಂಡು ಹೋಗಿದ್ದಾರೆ. ಇವರು ಆಟೋದಲ್ಲಿ ಕೂತ್ಕೊಳಕ್ಕಿಂತ ಮುಂಚೆನೇ ಆಟೋದಲ್ಲಿ ಆಟೋ ಡ್ರೈವರ್ ಮತ್ತು ಇನ್ನೊಬ್ಬ ಹಿಂದೆಗಡೆ ಒಬ್ಬ ಪರ್ಸನ್ ಕೂತಿದ್ದಾರೆ. ಬಟ್ ಇವರು ಏನೋ ಅವ್ರಿಗೆ ಬೇಕಾಗಿರೋರು ಕೂತಿದ್ದಾರೆ ಅಂದ್ಬಿಟ್ಟು ಹಾಗೆ ಹೋಗಿದ್ದಾರೆ. ಆಮೇಲೆ ಸ್ವಲ್ಪ ದೂರ ಹೋಗಾದ್ಮೇಲೆ ಅವ್ರೇನೋ ಪೆಪ್ಪರ್ ಸ್ಪ್ರೇ ಎಲ್ಲ ಹೊಡೆದು ಅವ್ರ ಹತ್ರ ಇರೋ ಲ್ಯಾಪ್ಟಾಪು ಎಲ್ಲ ಕಿತ್ಕೊಂಡು ಲೈಕ್ ಅವ್ರಿಗೂ ಹರ್ಟ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಸೊ ನೈಟ್ ಹೊತ್ತು ಯಾರ್ಯಾರು ಕ್ಯಾಬ್ನ ಆಫ್ ಮಾಡ್ಕೋತಿರೋ ತುಂಬ ಹುಷಾರಾಗಿರಿ. ಯಾರಾದರೂ ಎಕ್ಸ್ಟ್ರಾ ಪರ್ಸನ್ ಕೂತಿದ್ರೆ ನೀವು ಅದರಲ್ಲಿ ಹತ್ತಕ್ಕೆ ಹೋಗಬೇಡಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀರು ಕುದಿ ಬಂದಾದಮೇಲೆ ಅಕ್ಕಿನ ಆ್ಯಡ್ ಮಾಡ್ಕೋತೀನಿ. ಇಲ್ಲಿ ನಾನು ಬಿಡಿಯಾಗಿ ಮಾಡಬೇಕು ಅಂದರೆ 1 ಲೋಟ ಅಕ್ಕಿಗೆ 1.5 ಲೋಟ ನೀರು ಆ ಥರ ಪೋರ್ಷನ್ ತೊಗೊಂಡಿದ್ದೀನಿ. ಬಿಕಾಸ್ ಇದರಲ್ಲಿ ನಾನು ಟೊಮೆಟೊ ಪ್ಯೂರಿ ಹಾಕಿರ್ತೀನಿ, ಅದರಲ್ಲೂ ನೀರು ಬಿಟ್ಕೊಂಡಿರುತ್ತೆ, ಮತ್ತು ಮಶ್ರೂಮ್ ಫ್ರೈ ಮಾಡಾದ್ಮೇಲೆ ಅದರಲ್ಲೂ ಒಂದು ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ. ಸೊ ಸಾಕು ಅಷ್ಟು. ಇವಾಗ ನೋಡಿ, ಇವಾಗ ಸ್ವಲ್ಪ ಲೈಟಾಗಿ ಕುದೀತಿದೆ. ನಾನೇನು ಕುಕ್ಕರ್ಗೆ ಹಾಕೋಕ್ಕೆ ಹೋಗಲಿಲ್ಲ, ಓಪನ್ ಇದರಲ್ಲೇ ಬೇಯಿಸ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಲು ರುಬ್ಬಿ ಹಾಕಿದ್ದೀನಿ. ಸೊ ಇದರಲ್ಲೂ ನೀರಿರುತ್ತೆ. ಸೊ ಸಾಕಷ್ಟು. ಇದಕ್ಕೊಂದು ಮಿಕ್ಸ್ ಕೊಟ್ಬಿಡಿ. ಇದೊಂಥರ ವೈಟ್ ಮಶ್ರೂಮ್ ಪಲಾವ್ ಥರ. ಅಷ್ಟೇ. ಇನ್ನೊಂದು ಕುದಿ ಬಂದಾದ್ಮೇಲೆ ಒಂದು ಸ್ವಲ್ಪ ಲೆಮನ್ ಹಿಂಡ್ಕೊಳ್ಳಿ. ಇದನ್ನು ಸ್ವಲ್ಪ ಲಿಡ್ ಮುಚ್ಚಿ ಅದ್ರ ಮೇಲೆ ಏನಾದರೂ ಭಾರ ಥರ ಐಟಮು ನಾನಿಲ್ಲಿ ಕುಟಾಣಿ ಇಟ್ಕೊಂಡಿದ್ದೀನಿ. ನೀವೇನಾದರೂ ಭಾರ ಐಟಮು ಅದ್ರ ಮೇಲೆ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಡಿ. ಬಿಕಾಸ್ ದಮ್ ಥರ ಕಟ್ಟೋಕ್ಕೆ ಎಲ್ಲೂ ಹೋಗಬಾರ್ದು. ಬಿಕಾಸ್ ನಾವು ಕುಕ್ಕರಲ್ಲಿ ಮಾಡ್ತಿಲ್ಲ ಅಲ್ವಾ. ಸೊ ಇದು ಚೆನ್ನಾಗಿ ಮೈಲ್ಡಾಗಿ ದಮ್ ಕಟ್ಕೊಳ್ಳುತ್ತೆ. ಇದೇನು ಜಾಸ್ತಿ ಕುದೀತಿರುತ್ತಲ್ಲ, ಒಂದು 5 to 10 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಏನು ಜಾಸ್ತಿ ಟೈಮು ತೊಗೊಳೋದ. ನಾವು ಕುದ್ದಿರೋ ನೀರು ಬೇರೆ ಆ್ಯಡ್ ಆನ್ ಮಾಡಿದ್ದೀವಿ, ಬಿಸಿನೀರೇ ಹಾಕಿರೋದು. ಸೊ ಇನ್ನೊಂದು ಬಿಸಿನೀರು ಹಾಕೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ ಟೇಸ್ಟು ಹೋಗಲ್ಲ. ತಣ್ಣೀರು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಕಡಿಮೆ ಆಗುತ್ತೆ ಅಂತಾರೆ, ಬಿಸಿನೀರು ಹಾಕಿದ್ರೆ ಟೇಸ್ಟು ಹೋಗಲ್ಲ, ಆ ಫ್ಲೇವರ್ ಎಲ್ಲ ಹಾಗೇ ಇರುತ್ತೆ. ನೋಡಿ ಇಷ್ಟೇ ಆಯಿತು, ಮಶ್ರೂಮ್ ಬಿರಿಯಾನಿ ರೆಡಿ ತಿನ್ನೋಕ್ಕೆ. ಊಟ ಎಲ್ಲ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇಲ್ಲೇ ಶನಿಮಹಾತ್ಮ ದೇವಸ್ಥಾನಕ್ಕೆ ವಿಸಿಟ್ ಮಾಡೋಣ ಅಂತ. ಅಂದರೆ ಮಧುರೆ ಶನಿಮಹಾತ್ಮ ದೇವಸ್ಥಾನ. ಗೊತ್ತಿರುವವರು ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಬಟ್ ಹೋಗೋ ದಾರಿ ಮಧ್ಯದಲ್ಲಿ ಮಳೆ ಬಂದಿದೆ. ಮಳೆ ಬರ್ತೈತೆ, ಮಳೆ ಬರ್ತೈತಲ್ಲ, ಏನು ಮಾಡೋದು? ಮಳೆ ನೆನ್ಕೊಂಡು ಹೋಗೋಣ. ಜ್ವರ ಬರುತ್ತಲ್ಲ, ಸಿರಪ್ ಹಾಕ್ತಾರೆ. ಸಿರಪ್ ಹೆಂಗ ಹಾಕ್ಸ್ಕತಿಯಾ ಸಿರಪ್ನ ಡಾಕ್ಟ್ರ್ ಹತ್ರ? ಇವಾಗ ಮಳೇಲಿ ಹೋಗೋಣ ಅಂತಿದೆಯಲ್ಲ, ಮಳೇಲಿ ಹೋದ್ರೆ ಜ್ವರ ಬರ್ತೈತೆ, ಏನು ಮಾಡೋಣ? ಎಷ್ಟು ಚೆನ್ನಾಗಿದೆ ಆ ಲೇಕ್ ವ್ಯೂ. ಇದು ಆಂಜನೇಯ ಸ್ವಾಮಿ ಟೆಂಪಲ್. ಇಲ್ಲಿ ಶನಿಮಹಾತ್ಮ ಸ್ವಾಮಿ ಟೆಂಪಲ್ ಬಂತು. ಪೂಜೆ ಐಟಮ್ ತೊಗೊಂಡಿದ್ದು, ಅದ್ರ ಜೊತೆನೇ ಎಳ್ಬತ್ತಿನೂ ಕೊಟ್ಟಿದ್ರು. ಸೊ ಎಳ್ಬತ್ತಿನ ಅಲ್ಲಿ ಮುಂದೆಗಡೆ ಒಂದು ಕೊಂಡ ಮಾಡಿದ್ದಾರೆ ಅದಕ್ಕೆ ಹಾಕೋಕ್ಕೆ. ಸೊ ಅಲ್ಲಿ ಹಾಕಿ ದೇವಸ್ಥಾನದ ಒಳಗಡೆ ಹೋಗ್ತಿದ್ದೀವಿ. ಅಲ್ಲಿ ಒಳಗಡೆ ಮೊಬೈಲ್ ಎಂಟರ್ ಇಲ್ಲ. ಸೊ ಮುಖ್ಯ ದೇವ್ರನ್ನ ತೋರಿಸ್ಲಿಕ್ಕಾಗಿಲ್ಲ. ಈ ಟೆಂಪಲ್ ಮತ್ತೆ ರಿಟರ್ನ್ ಬರ್ಬೇಕಾದ್ರೆ ಅಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಸಿಗುತ್ತಲ್ಲ ಲೇಕ್ ಪಕ್ಕದಲ್ಲೇ, ಅದು ಇದು. ಫಸ್ಟ್ ಶನಿಮಹಾತ್ಮನ ನೋಡ್ಕೊಂಡು ಆಮೇಲೆ ಆಂಜನೇಯ ಸ್ವಾಮಿನ ನೋಡಬೇಕು ಅಂತಾರೆ. ಸೊ ಅದಕ್ಕೆ ನಾವು ಫಸ್ಟು ಮುಂದೆ ಹೋಗಿ ಮಧುರೆ ಶನಿಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟು ಆಮೇಲೆ ಇಲ್ಲಿ ಅಭಯ ಆಂಜನೇಯ ಸ್ವಾಮಿಗೆ ಬಂದು ಪೂಜೆ ಮಾಡಿಸ್ತಿದ್ದೀವಿ.
ಇಲ್ಲ ಹಾಗೆ ಮತ್ತೆ ಮಧ್ಯಾಹ್ನದ ಊಟಕ್ಕೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ರೆಸಾರ್ಟಿಗೆ ಬಂದಿದ್ದೀವಿ. ಏನಾಯ್ತು ಇಶಾನಲ್ಲಿ? ಹಾ, ಹೂವು ಆಯ್ತಾ? ಚೆನ್ನಾಯ್ತು. ಬಿಡು, ಅದು ಕೇಳಬಾರ್ದು, ಎಟಕ್ಸಲ್ಲ. ಸುಮ್ಮನೆ ನೋಡ್ಕೊಂಡು ಹೋಗ್ಬೇಕು, ಏನು ಕೇಳಬಾರ್ದು. ಬರ್ ಮೊಲ ನೋಡೋಣ, ಹೋಗಿ ಮುಂದೆ ಮೊಲ ನೋಡು. ಅಲ್ಲಿ ಹುಳ ಬರ್ತೈತೆ. ಬಾ. ನೋಡೋಣ. ಕೋಳಿನಾ? ನೋಡು. ನೀ ತೆಗಿಯಕ್ಕಾಗಲ್ಲ ಅದನ್ನ, ಸುಮ್ಮನೆ ನೋಡ್ಬೇಕು, ಕುಕ್ಬಿಡುತ್ತೆ. ಮೊಲ ನೋಡು, ಮೇಲೆ ಮೇಲೆ ಕಾಣಿಸ್ತೈತಾ? ಅಲ್ಲಿ ಬೇಡ, ಇಲ್ಲೇ ಬಾ ಚಿಕ್ಕ ಬಾ. ಬಚಿಕಾದ್ರೆ ಅಲ್ಲ, ಬಚಿಕದು ನೀಟಾಗಿ ಕಾಣಿಸೋಂಗೆ. ಗಬ್ಬ. ಇಶಾನ್ ಏನೇನು ತಿನ್ನೋಣ? ಏನು ತಿನ್ನೋಣ? ಕೆ ಏನೇನು ತಿನ್ಬೇಕು? ಏನು ಬೇಕು? ಒಂದು. ಆಮೇಲೆ ಚಿಕನ್ ಎಲ್ಲ ತಿನ್ಬಾರ್ದು ಇವತ್ತು. ವೆಜ್ ಬಿರಿಯಾನಿ, ಚಪಾತಿ, ಆಮೇಲೆ ಪಲ್ಯ ಅಷ್ಟೇ. ಅಷ್ಟೇ ನಾವು ತಿನ್ನೋದು. ನೋಡಿ, ಇಲ್ಲಿ ಚಪಾತಿ, ಪಾಲಕ್ ಪನ್ನೀರ್ ಮತ್ತು ಅಷ್ಟೇ ಗೈಸ್ ಇವತ್ತಿನ ಬ್ಲಾಗ್. ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.